ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನನಗೇನು ಗೊತ್ತಾ, ಅವನು ಎಲ್ಲೆಲ್ಲಿ ಏನೇನು ಅವಾಂತರ ಮಾಡ್ಕೊಂಡವನ, ಬಿಳಿ ಸೀರೆ ಉಡ್ಸ್ಕೊಂತಾನೋ ಇನ್ನೊಂದು ಉಡ್ತಾನೋ ನಮಗೇನ ಗೊತ್ತಾ. ಯಾರ್ದು ಯಾವುದೋ ಹೇಳ್ತಾರೆ ಅದರ ಕಡೆಗೆ. ನೋಡ್ರಿ, ನಮ್ಮ ಪೊಲೀಸು ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥ ಪೊಲೀಸು. ಈಗ ಎಷ್ಟು ಜನ ಮಂತ್ರಿಗಳು ಆಗಿದ್ದವರು ಜೈಲಲ್ಲಿ ಅವರೇ, ಯಾರನ್ನೂ ಬಿಟ್ಟಿಲ್ಲ ತಾನೆ. ಮಾಡು ಬೇಕಾದ್ರೆ ಇನ್ನೂ ಹಿಂದೆ ಏನೇನೋ ಹೇಳೋರಲ್ಲ ಅವರು ಇವರು ಅಂತೇಳಿ ತನಿಖೆ ಮಾಡಿರಿ. ನಾವೇನು ಊರು ಬಿಟ್ಟು ಓಡಾಯ್ತೀನಿ ನಾನು. ನಮ್ಮ ಮೇಲೆ ಶೂಟೌಟ್ ಕೇಸ್ ಬಂದಾಗೂ ನಾನು ಓಡಾಗಿಲ್ಲ. ತನಿಖೆ ಮಾಡಿರಿ ಅಂತ ಹೇಳಿದೆ. ನಾವು ಆ ಥರದ್ದು ಯಾವುದಿಲ್ಲ. ಗಂಟು ಹಾಕ್ತಾರೆ ಅತ್ಲ ಕಡೆ, ಅವೆಲ್ಲ ಮಾಡಬೇಕಾಯ್ತು. ಈಗ ಯಾಕೆ ಹೇಳ್ತೀಯಾ? ಆಗಲೇ ಹೋರಾಟ ಮಾಡಿ. ಆಗ ನಮ್ಮ ಜೊತೆಯಲ್ಲಿ ಇದ್ದಲ್ಲ ನೀನು. ಅವನು ಯಾರಿಗೆ ಯಾವಾಗ ಅವನು ಹೊಡ್ಕೊಂತಾನೆ ಗೊತ್ತಿಲ್ಲ ಸರ್. ಫಸ್ಟ್ ಅವನು ಯಾವ ಪಾರ್ಟಿ ಅಂತ ಹೇಳಿ ನನಗೆ, ಯಾವ ಪಾರ್ಟಿಯಲ್ಲಿ ಅವನೇ, ಯಾವ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿ ಅಂತೇಳಿ ಏನೇನೋ ಮಾತಾಡ್ತಾನೆ. BJPಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಅವ್ರನ್ನ ಹತ್ರ ಸೇರಿಸಲ್ಲ. ಅರ್ಥವಾಯ್ತಾ? ಸುಮ್ಮನೆ ಈ ಲಾಬಿಗೋಸ್ಕರ ಏನೇನೋ ಮಾತಾಡೋಕೆ ಹುಚ್ಚುಚ್ಚು ಮಾತಾಡ್ಕೊಂಡು ಹೋಗೋಂಥದ್ದಲ್ಲ ಅದ್ರ ಕಡೆಗೆ. ಹಂಗಾರೆ ನೀನೊಂದು ತೀರ್ಮಾನ ಮಾಡು. ನಾನು ನಮ್ಮ ಜನಾಂಗದ ಜನನ ಬಿಟ್ಟು ಇನ್ನು ಯಾವನ ಜೊತೆಯಲ್ಲಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕಾಸು ಕೊಡಲ್ಲ, ವ್ಯವಹಾರ ಮಾಡಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ಅವ್ರ ಮನೆಗೆ ಹೋಗಲ್ಲ. ನಿನ್ನ ತಾಕತ್ತಿದ್ರೆ ಹೇಳು, ನೀನು ನೋಡ. ಓಟು ಬೇಡ, ನಿನ್ನ ಸಂಬಂಧನೂ ಬೇಡ, ವ್ಯವಹಾರನೂ ಬೇಡ. ದಮ್ಮಾಯ್ತಾ? ಮಟನ್ನು ಚಿಕನ್ನು ಅವ್ರ ಅಂಗಡಿಯಲ್ಲಿ ತರಲ್ಲ, ನಾನು ಯಾರ ಅಂಗಡಿಯಲ್ಲಿ ತರಲ್ಲ. ಐತೇನ್ರಿ ಅದು ಹೇಳಕ್ಕೆ ನಿನ್ನ ತಾಕತ್ತು ಐತೇನ್ರಿ? ಈಗ ಯಾರ್ಯಾರು ಮಾತಾಡ್ತಾ ಇದ್ದೀರಲ್ಲ, ಕಟ್ ಮಾಡಿರಿ ವ್ಯವಹಾರ. ನೀವು ನೋಡೋಣ. ಉಳ್ಕೆಯವ್ರು ನಾವೆಲ್ಲ ಕೂಡ ಎಲ್ಲರ ಜೊತೆಲಿ ವ್ಯವಹಾರ ಸಂಬಂಧ ಎಲ್ಲ ನಮ್ದೈತೆ. ನೀವು ಯಾರು ಮೊನ್ನೆ ಒಂದಷ್ಟು ಜನ ಮಾತಾಡಿದ್ರಲ್ಲಪ್ಪ, ನೀವು ಅದನ್ನು ಗಟ್ಟಿಯಾಗಿ ತೀರ್ಮಾನ ತಗೊಳ್ರಿ. ಯಾವುದೋ ಮಾತಾಡ್ತೀವಿ, ಆ ತಾಕತ್ತಿದ್ರೆ ಅದನ್ನು ಮಾತಾಡು. ನಂದು ಬಿಟ್ಟು ನಮ್ಗೆ ಯಾವ ಓಟು ಬೇಡ. ಅವರು ಕುಂಚಿಟಿಗರು ಗೌಡ್ರು ಯಾರು, ಅದರಲ್ಲೂ ಹೇಳ್ಬೇಕು, ಸಬ್ ಕ್ಯಾಸ್ಟ್ ಹೇಳ್ಬೇಕು. ಅವರು ಅಶ್ವಥ್ ಅವರು ಕುಂಚಿಟಿಗರು ಓಟ್ ಬಿಟ್ಟು ನನಗಿನ್ಯಾವುದೂ ಬೇಡ. ದಮ್ಮಾಯ್ತಾ ನಿನಗೆ? ಹೇಳ್ತೀರಾ? ಇವೆಲ್ಲ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಮಾತಾಡೋರು ಕೇಳಿ ಭಾಳ ಮಾತಾಡ್ತಾರೆ, ಕೆಲಸ ಮಾಡೋರು ಬೇರೆ. ನಿನ್ನ ಸ್ಥಾಯಿ ಸಮಿತಿ ಚೇರ್ಮನ್ ಮಾಡಿದ್ರೆ ನೀವು ₹1 ಯಲಾಂಗ ಗ್ರ್ಯಾಂಟ್ ತರ್ದಿರಾ, ಬಡ್ಡಿ ಕಾಸು ಕಾರಣ ದೇವನಹಳ್ಳಿಗೆ ಹೊಡ್ಕೊಂಡು ಹೋಗಿದ್ದು ಬಂದಿದ್ದು. ವೈಯಕ್ತಿಕವಾಗಿ ಮಾತಾಡೋದು ಬೇಡ. ದಯವಿಟ್ಟು ನೀನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸತ್ತನಹಳ್ಳಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿರೋವರೆಗೂ ಕೊಡ್ಸಲ್ಲ ಒಕ್ಕಲಿಗರ ಸಂಘಕ್ಕೆ ಸೈಟ್ನ ಅಂತ ಅದನ್ನು ಅವನು ಹೇಳಿರೋದು, ನಾನಲ್ಲ. ಸಾಕ್ಷಿ ಬೇಕಾದ್ರೆ ನಮ್ಮ 10 ಜನ ಎಲ್ಲ ಕೇಳ್ರಿ. ಅವರೇ ಇದ್ದಾಗ ಈ ಮಾತನ್ನು ಅವ್ರು ಹೇಳಿರೋದು. ಅಣ್ಣ ಸರಿ ಇಲ್ಲ, ಅವ್ರು ಇರೋವರೆಗೂ ನಾವೇನು ಮಾಡೋದು ಬೇಡ. ಯಾಕಂದ್ರೆ ಅವ್ನು ಒಕ್ಕಲಿಗರ ಸಂಘ ಎಲೆಕ್ಷನ್ ನಿಂತ್ಕೊಂಡಾಗ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವ್ನು ಮಾಡ್ತಾ ಇರೋದು ಏನು ಗೊತ್ತೇನೋ, ನೆಕ್ಸ್ಟ್ ಒಕ್ಕಲಿಗರ ಸಂಘಕ್ಕೆ ನಿಲ್ಲಬೇಕು ಅಂತೇಳಿ. ಬಾ ನೀನು ನೋಡೋಣ.